ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಈ ಶಲೋಮ್ ಅಂದ್ರೆ ಏನ್ ಗೊತ್ತಾ? ನಿಮಗೆ ಸಮಾಧಾನವಿರಲಿ ಎಂದರ್ಥ. ಅದಕ್ಕಾಗಿ ಹಾಗೆ ವಂದಿಸಿಕೊಳ್ಳಬೇಕು. ಜ್ಞಾನೋಕ್ತಿಗಳು 6:9. ಸೋಮರಿಯೇ, ಇರುವೆ ಬಳಿಗೆ ಹೋಗು. ಸೋಮರಿಯೇ, ಎಷ್ಟು ಹೊತ್ತು ನಿದ್ರೆ ಮಾಡುತ್ತಿ? ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ, ಮಲಗುತ್ತೇನೆ ಎಂದು ನೀನು ಅಂದುಕೊಳ್ಳುವಿಯಾ? ಬಡತನವು ದಾರಿಗಳ್ಳನ ಹಾಗೂ ಸೋಮಾರಿ ಬಳಿಗೆ ಏನ್ ಬರುತ್ತೆ? ಬಡತನ ಬರುತ್ತದೆ. ಕಟ್ಟಿಕೊಳ್ಳಲು ಬಟ್ಟೆಗಳಿರಲ್ಲ, ತಿನ್ನುವುದಕ್ಕೆ ಕೂಳು ಇರಲ್ಲ, ಉಳ್ಕೊಳ್ಳಲಿಕ್ಕೆ ನೆಲೆ ಇರಲ್ಲ. ದರಿದ್ರತೆ ಧಾವಿಸುತ್ತದೆ. ಯಾವ ಗಂಡನು ಸೋಮಾರಿಯಾಗಿದ್ದಾನೋ ಆ ಮನೆಯಲ್ಲಿರುವವರಿಗೆ ದರಿದ್ರತೆ ಧಾವಿಸುತ್ತದೆ. ಯಾವ ಹೆಂಡತಿ ಸೋಮಾರಿಯಾಗಿದ್ದಾಳೋ ಆ ಮನೆಯಲ್ಲಿ ದರಿದ್ರತೆ ಧಾವಿಸುತ್ತದೆ. ಯಾವ ಮಕ್ಕಳು ಸೋಮಾರಿಗಳಾಗಿರ್ತಾರೋ, ವಿದ್ಯಾಭ್ಯಾಸವಿಲ್ಲದಂತೆ ಬೇಜವಾಬ್ದಾರರಾಗಿ ತಿರುಗಾಡುತ್ತಾರೋ, ಪಟಿಂಗರಾಗಿ ಜೀವಿಸುತ್ತಾರೋ, ದುಂದೌತಣದಿಂದ ಕೂಡಿದವರಾಗಿ ವಿದ್ಯಾಭ್ಯಾಸ ನಾಶ ಮಾಡಿಕೊಳ್ತಾರೋ, ಅಂಥವರು ಫಲಿತವಾಗಿ ದರಿದ್ರತೆಯನ್ನು ತಂದುಕೊಳ್ತಾರೆ. ಏನು ಮಾಡಲು ಮನಸ್ಸಾಗಲ್ಲ. ಇದು ಸೋಮರಿಗಳಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷಣ. ಎರಡನೇದು, ನಿದ್ದೆಯಿಂದ ಎದ್ದೇಳುವ ಮನಸ್ಸು ಆಗೋದಿಲ್ಲ. ಬೆಳಗ್ಗೆ ಬೇಗನೆ ಎದ್ದೇಳುವ ಮನಸ್ಸಾಗಲ್ಲ. ಮಾರ್ಕ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ: ಯೇಸು ಇನ್ನು ಮೊಬ್ಬಾಗಿರುವಾಗಲೇ ಬೆಳಗ್ಗೆ ಎದ್ದು, ಏನಂತೆ? ಯೇಸು ಬೆಳಗ್ಗೆ ಬೇಗ ಎದ್ದು ಇನ್ನು ಬಹಳ ಮೊಬ್ಬಾಗಿರುವಾಗಲೇ ಹೊರಟು ಹೋದ್ರಂತೆ. ಎಲ್ಲಿಗೆ? ಅರಣ್ಯ ಪ್ರದೇಶಕ್ಕೆ ಹೋದ್ರಂತೆ. ಏಕಾಂತವಾಗಿ ಏನ್ ಮಾಡಿದ್ರಂತೆ? ಪ್ರಾರ್ಥನೆ ಮಾಡಿದರು ಅಂತ ಇದೆಯೋ ಅಥವಾ ಪ್ರಾರ್ಥನೆ ಮಾಡುತ್ತಾ ಇದ್ದರು ಅಂತ ಇದೆಯಾ? ಇದ್ದರು ಅಂತ ಇರೋದಾದ್ರೆ ಅದು ಮುಂದುವರಿಯುವಂತದಾಗಿದೆ. ಅಂದರೆ ಅರ್ಥವೇನು? ಪ್ರಪಂಚವನ್ನೇ ಪರಿಪಾಲಿಸುವಂತಹ, ಪ್ರಪಂಚವನ್ನೇ ಸೃಷ್ಟಿಸಿರುವಂತಹ ಮಹಾ ದೊಡ್ಡ ದೇವರಾಗಿರುವ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಮನುಷ್ಯನಾಗಿ ಜೀವಿಸುತ್ತಿರುವ ದಿನಗಳಲ್ಲಿ ಆತನು ಬೆಳಿಗ್ಗೆ ಬೇಗನೆ ಎದ್ದೇಳುತ್ತಾ ಇದ್ದನು. ಯಾವಾಗ ಅಂತೆ? ಇನ್ನೂ ಮೊಬ್ಬಾಗಿರುವಾಗ. ಅಂದರೆ ಸಾಧಾರಣವಾಗಿ 6 ಗಂಟೆ ದಾಟಿದ್ರೆ, ಬೆಳಿಗ್ಗೆ 6 ದಾಟಿದ್ರೆ ಬೆಳಕು ಬರುತ್ತೆ. ಇನ್ನು ಮೊಬ್ಬಾಗಿರುವಾಗಲೇ ಅಂದ್ರೆ ಅರ್ಥವೇನು? ಇನ್ನು ಮೊಬ್ಬಾಗಿರುವಾಗಲೇ ಆತನು ಎದ್ದು ಹೋಗ್ತಿದ್ದ. 5 ಗಂಟೆಗೆಲ್ಲ ಎದ್ದು ಹೋಗ್ತಾ ಇದ್ರು. ಈ ದಿನ ನಮ್ಮಲ್ಲಿ ಕೆಲವರು 7 ಗಂಟೆ ಆದ್ರೂ ಏಳಲ್ಲ, 8 ಗಂಟೆ ಆದ್ರೂ ಏಳಲ್ಲ, 9 ಗಂಟೆ ಆದ್ರೂ ಏಳಲ್ಲ. ಕೆಲವು ವರ್ಷಗಳ ಹಿಂದೆ ನಾನು ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯ ಸಮಯದಲ್ಲಿ, ಆ ದಿನಗಳಲ್ಲಿ ಯಾರಿಗಾದ್ರೂ ಬರ್ತ್ಡೇ ಇದ್ರೆ ಅವರಿಗೆ ಫೋನ್ ಮಾಡ್ತಿದ್ದೆ. ಬ್ರದರ್, ಈ ದಿನ ನಿಮ್ಮ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ನಾನು ಸತೀಶ್ ಕುಮಾರ್ ಮಾತಾಡ್ತಿದ್ದೇನೆ, ನಿಮ್ಮ ಬರ್ತ್ಡೇ ಸಂದರ್ಭದಲ್ಲಿ ನಿಮಗಾಗಿ ಪ್ರಾರ್ಥಿಸಲು ಫೋನ್ ಮಾಡಿದ್ದೇನೆ ಎಂದು ಹೇಳಿದ್ರೆ ಎಷ್ಟೋ ಸಂತೋಷಿಸುತ್ತಾ ಇದ್ರು. ಅದೇ ರೀತಿಯಾಗಿ ಒಬ್ಬರಿಗೆ ನಾನು ಫೋನ್ ಮಾಡಿದೆ. ಗಂಡ ಫೋನ್ ಎತ್ತಿದ. ಬ್ರದರ್, ನಾನು ಸತೀಶ್ ಕುಮಾರ್ ಮಾತಾಡ್ತಿದ್ದೇನೆ, ಶಲೋಮ್ ಅಂದಾಗ, ಬ್ರದರ್ ನೀವು ಇಷ್ಟು ಬೆಳಗ್ಗೆ ಫೋನ್ ಮಾಡಿದ್ದೀರಿ, ಬಹಳ ಸಂತೋಷ. ಬ್ರದರ್, ನಿಮ್ಮೊಂದಿಗೆ ಮಾತಾಡೋದು ಬಹಳ ಸಂತೋಷ. ಈ ದಿನ ಸಿಸ್ಟರ್ ಬರ್ತ್ಡೇ ಅಲ್ಲವೋ? ಅವರನ್ನು ಅಭಿನಂದಿಸಿ ಪ್ರಾರ್ಥಿಸಬೇಕೆಂದು ಇಚ್ಛಿಸುತ್ತಿದ್ದೇನೆ. ಆಗ ಸಮಯ 6 ಗಂಟೆ ದಾಟಿತು, 7 ಗಂಟೆ ಕೂಡ ದಾಟಿತು. ಯಾಕೆಂದರೆ ಸಾಧಾರಣವಾಗಿ ಪ್ರಾರ್ಥಿಸುವಾಗ 5 ನಿಮಿಷ ಆಗಿರ್ಬೋದು, ಕೆಲವು ಸಾರಿ 10 ನಿಮಿಷ ಮಾತಾಡ್ಬೇಕಾಗತ್ತೆ. ಅನೇಕರಿಗಾಗಿ ಪ್ರಾರ್ಥಿಸುತ್ತಾ ಇರುವುದರಿಂದ ಸ್ವಲ್ಪ ಸಮಯ ದಾಟಿತು. ಸ್ವಲ್ಪ ಸಿಸ್ಟರ್ ಫೋನ್ ಕೊಡಿ, ಪ್ರಾರ್ಥಿಸ್ತೇನೆ ಅಂದಾಗ ಈ ಬ್ರದರ್ ಹೋದ ಪ್ರಿಯರೇ. ಎಲ್ಲಿಗೆ? ಬೆಡ್ರೂಮ್ ಒಳಗೆ ಹೋದ. ಹೋಗಿ, ಏನ್ ಕಣೆ, ನೋಡ್ಕಣೆ, ಹಲೋ ಹಲೋ ಹಲೋ, ಎಲ್ಲಿ ಹಲೋ? ಸಿಂಹದಂತೆ ಗರ್ಜಿಸುತ್ತಾ ಇದ್ದಳು ಅವಳು. ಹೆಣ್ಣು ಸಿಂಹದಂತೆ ಗರ್ಜಿಸುತ್ತಾ ಇದ್ದಳು. ಗಂಡಯ್ಯನೋ ಭಯಪಡ್ತಾ 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 ತಟ್ಟುತ್ತಾ ಇದ್ದ. ನೋಡ್ಕಣೆ, ಹಲೋ, ನಿನಗೆ ಹೇಳು ಬೇಗ, ಹಲೋ ಹೇಳು ಎಂದು ಎಬ್ಬಿಸುತ್ತಿರುವಾಗ ಒಂದೇ ಸಮನೆ ಎದ್ದಿತು ಪ್ರಿಯರೇ ಹೆಣ್ಣು ಸಿಂಹ. ಎದ್ದ ಕೂಡಲೇ ಟಾಪೇ ಹಾರಿ ಹೋಯ್ತು ಪ್ರಿಯರೇ. ಬುದ್ಧಿ ಇದೆಯಾ ನಿನಗೆ? ಯಾಕೆ ಎಬ್ಬಿಸ್ತಿ ನೀನು ಎಂದು ಕೆರ್ಚಿ ಕೂಗಾಡ್ತಾ ಇರುವಾಗ ಪಾಪ ಒಂದ್ ಕಡೆ ಆ ಕೆರ್ಚಾಡೋದನ್ನು ಮುಚ್ಚಿಡದೆ, ಫೋನ್ ಕಟ್ ಮಾಡದೆ, ನನಗೆ ತನ್ನ ಮನೆಯ ಗುಟ್ಟು ಬಯಲ್ಪಡಿಸದೆ ಆ ಗಂಡ ಪಟ್ಟ ಪ್ರಯಾಸ ಅಷ್ಟಿಷ್ಟಲ್ಲ ಪ್ರಿಯರೇ. ತಕ್ಷಣವೇ ಹೊರಗೆ ಬಂದು ಅನ್ನುತ್ತಾ ಇದ್ದ. ನಾನಿನ್ನು ಅವನಿಗೆ ಹೇಳದೆ, ಅರ್ಥ ಆಯ್ತು ಬ್ರದರ್, ಪಾಪ ಸಿಸ್ಟರ್ ಎದ್ದ ನಂತರ ಹೇಳ್ರಿ ಏನೆಂದು. ನಾನು ಫೋನ್ ಮಾಡಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಿದ್ದೇನೆ ಅಂತ ಹೇಳಿ. ಇನ್ನೆಲ್ಲಿ ಹ್ಯಾಪಿ ಆ ಮಹಾತಾಯಿಗೆ? ಅವಳಿಗೆ ಹ್ಯಾಪಿ ಇರುತ್ತೋ, ಇವನ್ ಹ್ಯಾಪಿ ಆಗಿರ್ತಾನೋ, ಮನೆಯಲ್ಲಿ ಹ್ಯಾಪಿ ಇರುತ್ತೋ? ಯಾವ ಮನೆಯಲ್ಲಿ ಸೋಮಾರಿ ಹೆಂಡತಿ ಇರುತ್ತಾಳೋ ಆ ಮನೆಯಲ್ಲಿ ದರಿದ್ರತೆ ಇರುತ್ತೆ. ಯಾವ ಮನೆಯಲ್ಲಿ ಸೋಮಾರಿ ಗಂಡ ಇರ್ತಾನೋ ಆ ಮನೆಯಲ್ಲಿ ದರಿದ್ರತನ ಇರುತ್ತೆ. ಯಾವ ಮನೆಯಲ್ಲಿ ಸೋಮಾರಿತನದಿಂದ ತುಂಬಿದ ಮಕ್ಕಳು ಇರ್ತಾರೋ
ಅಂಥ ಮಕ್ಕಳ ಭವಿಷ್ಯ ದರಿದ್ರತೆಯಿಂದ ತುಂಬಿಕೊಂಡಿರುತ್ತೆ ಎಂಬುದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಒಂದು ವೇಳೆ ನಿಮ್ಮಲ್ಲಿ ಸೋಮಾರಿತನ ಇರುವುದಾದರೆ ನಿಮ್ಮಲ್ಲಿ ಕಾಣಿಸುವ ಮೊದಲ ಲಕ್ಷಣ ಏನು ಮಾಡಲು ಮನಸ್ಸಾಗಲ್ಲ. ನಿಮ್ಮ ಜವಾಬ್ದಾರಿಕೆ ನೀವು ನಿರ್ವಹಿಸುವುದಿಲ್ಲ. ಒಂದು ತಲಾಂತು ಕೊಟ್ರೆ ಆ ತಲಾಂತು 2 ಪಟ್ಟು ಮಾಡಬೇಕಾದವನು 2 ಪಟ್ಟು ಮಾಡಲು ಮನಸ್ಸಾಗ್ಲಿಲ್ಲ, ಕಷ್ಟಪಡಲು ಮನಸ್ಸಾಗ್ಲಿಲ್ಲ. ಆ ತಲಾಂತನ್ನು ಬಚ್ಚಿಡುತ್ತಾನೆ. ದೇವರು ಶಿಕ್ಷಿಸುತ್ತಾರೆ, ಅಗ್ನಿಗುಂಡಿಯೊಳಗಡೆ ತಳ್ಳಿ ಹಾಕ್ತಾರೆ. ಜಾಗ್ರತೆ ಸಹೋದರಿ. 2ನೇದು, ಬೆಳಗ್ಗೆ ಬೇಗ ಎದ್ದೇಳಲು ಮನಸ್ಸಾಗಲ್ಲ. ಸೋಮರಿತನದಿಂದ ತುಂಬಿಕೊಂಡವರಿಗೆ ಬೆಳಗ್ಗೆ ಬೇಗ ಎದ್ದೇಳಲು ಮನಸ್ಸಾಗಲ್ಲ. ಕೇಳ್ತಿದ್ದೇನೆ, ಎಷ್ಟೊತ್ತು ನೀವು ಮಲಗುತ್ತಾ ಇರೋದು? ಸಹಜವಾಗಿ ಒಬ್ಬ ಮನುಷ್ಯನು ಮಲಗಬೇಕಾದಂತಹ ಕಾಲಾವಧಿ ಸುಮಾರು 6ರಿಂದ 7 ಗಂಟೆಯಾಗಿರುತ್ತೆ. 7ರಿಂದ 8 ಗಂಟೆವರೆಗೂ ಮಲಗೋದು ಒಳ್ಳೇದೆಂದು ಹೇಳ್ತಾರೆ. ಆದ್ರೆ ದಿನಕ್ಕೆ 3ರಿಂದ 4 ಲೀಟರ್ ನೀರು ಕುಡಿಯಬೇಕಂದಾಗ ಎಲ್ಲರೂ ಕುಡಿಯುತ್ತಿದ್ದಾರೋ? ಕುಡಿಯುತ್ತಾ ಇಲ್ವಲ್ಲ. ನಿಮಗೆ ಬೇಕಾದ ಆಹಾರದಲ್ಲಿ ಬೆಳಗ್ಗೆ 2 ಇಡ್ಲಿ ಸಾಕು. ಅದಕ್ಕಿಂತಲೂ ಹೆಚ್ಚು ಬೇಕಾಗಿಲ್ಲ ಎಂದು ಡಾಕ್ಟರ್ ಹೇಳಿದ್ರೆ ನಾವು ಸುಮ್ಮನೆ ಇರ್ತೇವೋ? ಅಷ್ಟಕ್ಕೆ ಬಿಡ್ತೇವೋ? 4 ಇಡ್ಲಿಗಳು, 2-3 ದೋಸೆಗಳು, ಅದು ಕೂಡ ಪೂರಿ ಕೂಡ ಕೊಡಿರಿ ಅನ್ನುತ್ತೇವೆ. ಬೋಂಡಾ ಬೇಕನ್ನುತ್ತೇವೆ. ಹೌದಲ್ಲ? ಕೆಜಿ ಗಟ್ಟಲೆ ತಿನ್ನುತ್ತೇವಲ್ಲವೇ? ಒಂದು 6ರಿಂದ 7 ಗಂಟೆ ಸಾಲಿಡ್ ಆಗಿ ನೀವು ನಿದ್ರೆ ಮಾಡಿದ್ರೆ ಸಾಕಾಗುತ್ತದೆ. ಆದ್ರೆ ಕೇಳ್ತಿದ್ದೇನೆ, ಯಾವಾಗ ಮಲಗ್ತಾ ಇದ್ದೀರಿ, ಯಾವಾಗ ಎದ್ದೇಳ್ತಾ ಇದ್ದೀರಿ ನೀವು? ಈ ದಿನ ನಮ್ಮಲ್ಲಿ ಬಹಳಷ್ಟು ಜನರಿಗಿರುವಂತಹ ಒಂದು ಸಿಂಪ್ಟಮ್ ಏನೆಂದರೆ ಮೈಗಳತನ. ಹೇಗೆ ಹೇಳಲು ಸಾಧ್ಯ? ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ ಮಂಚದ ಮೇಲಿನಿಂದ. ಬೆಳಗಾದ್ರೂ ಎದ್ದೇಳುತ್ತಾ ಇಲ್ಲ. 7 ಗಂಟೆ ಆದ್ರೂ ಏಳುವ ಮನಸ್ಸಾಗಲ್ಲ. 8 ಗಂಟೆ ಆದ್ರೂ ಎದ್ದೇಳುವ ಮನಸ್ಸಾಗಲ್ಲ. ಇನ್ನು ಸ್ವಲ್ಪ ಹೊತ್ತು ಮಲಗಬೇಕು, ಇನ್ನು ಸ್ವಲ್ಪ ಕೈ ಕಾಲು ಮುದ್ರಿಸಿಕೊಳ್ಳಬೇಕು, ಇನ್ನು ಸ್ವಲ್ಪ ಬೆಡ್ಶೀಟ್ ಹೊದ್ದಿಕೊಳ್ಳಬೇಕು ಎಂದು ಬಯಸುವುದಾದರೆ ದಾರಿಗಳ್ಳನಂತೆ ದರಿದ್ರತನ ಇಲ್ಲವೇ ಬಡತನ ಬಂದು ಬೀಳುತ್ತೆ. ಇದ್ದೀರಾ ನಮ್ಮ ಮಧ್ಯ? ಬೆಳಗ್ಗೆ ಎದ್ದೇಳಬೇಕಾದಂತಹ ಗಂಡ, ಬೆಳಗ್ಗೆ ಬೇಗ ಎದ್ದೇಳಬೇಕಾದ ಹೆಂಡತಿಯಾಗಿ, ಬೆಳಗ್ಗೆ ಬೇಗ ಎದ್ದೇಳಬೇಕಾದ ತಂದೆಯಾಗಿ, ತಾಯಿಯಾಗಿ ನೀವು ಮನೆಯಲ್ಲಿ ಹೊತ್ತು ಗೊತ್ತು ಇಲ್ಲದೆ ಮಲಗುತ್ತಾ ಇರುವುದಾದ್ರೆ ಮತ್ತೆ ಮಕ್ಕಳ ಸಂಗತಿ ಏನು? ಒಂದು ಸಾರಿ ಆಲೋಚಿಸಿರಿ. ಒಬ್ಬ ಭಕ್ತನು ಹೇಳಿದ್ದಾನೆ, ಬೇರೆ ಎಲ್ಲಾ ಜಯಗಳಿಗಿಂತಲೂ ಬೆಡ್ಶೀಟ್ ಮೇಲೆ ಜಯ ಸಾಧಿಸುವುದು ಬಹಳ ದೊಡ್ಡ ಜಯ ಅಂದಿದ್ದಾರೆ. ಬೆಡ್ಶೀಟಿನ ಮೇಲೆ ಜಯ ಅಂದರೆ ಅರ್ಥವೇನು? ನೀವು 5 ಗಂಟೆಗೆ ಎದ್ದೇಳಬೇಕಾದಾಗ ಹೊದ್ಕೊಂಡಿರುವ ಬೆಡ್ಶೀಟ್ ಅನ್ನು ಪಕ್ಕಕ್ಕೆ ಎಸೆದು ಎದ್ದೇಳೋದಾದ್ರೆ ಅದಕ್ಕಿಂತ ದೊಡ್ಡ ವಿಜಯ ಮತ್ತೊಂದು ಇಲ್ಲ. ಕೇಳ್ತಿದ್ದೇನೆ, ಹೊದ್ಕೊಂಡಿರುವ ಬೆಡ್ಶೀಟ್ ಜಯಿಸುತ್ತಾ ಇದ್ದೀರಾ? ನಿಮ್ಮ ನಿದ್ದೆಯನ್ನು ನೀವು ಜಯಿಸುತ್ತಾ ಇದ್ದೀರಾ? ನಾನು ಸುಮಾರು 34 ವರ್ಷಗಳಿಂದ ಸೇವೆ ಮಾಡ್ತಿದ್ದೇನೆ. ಈ 34 ವರ್ಷಗಳಲ್ಲಿ ಎಷ್ಟೋ ಮೀಟಿಂಗ್ಸ್ ಗಳಿಗೆ ಹೋಗಿದ್ದೇನೆ, ಎಷ್ಟೋ ದೇಶಗಳಿಗೆ ಹೋಗಿದ್ದೇನೆ. ಯಾವುದೇ ಮೀಟಿಂಗ್ಸ್ ಹೋಗಲಿ, ಯಾವುದೇ ದೇಶಕ್ಕೆ ಹೋಗಲಿ, ಈ ದಿನದವರೆಗೂ ಜಾಸ್ತಿ ನಿದ್ದೆ ಮಾಡಿ ಹೋಗಬೇಕಾದ ಮೀಟಿಂಗಿಗಾಗಲಿ, ಹೋಗಬೇಕಾದ ಅಪಾಯಿಂಟ್ಮೆಂಟ್ಗಾಗಲಿ ಒಂದು ಸಾರಿಯೂ ಇದುವರೆಗೂ ನಾನು ಮಿಸ್ ಮಾಡಲಿಲ್ಲ. ಮಧ್ಯರಾತ್ರಿ 3 ಗಂಟೆಗೆ ಒಂದು ವೇಳೆ ನಾನು ಮಲಗಿದ್ರೂ ಸಹ ಮಾರ್ನಿಂಗ್ 4 o'clock ಎದ್ದೇಳಬೇಕಾದ್ರೂ, 5 o'clock ಎದ್ದೇಳಬೇಕಾದ್ರೂ ಖಚಿತವಾಗಿಯೂ ಎದ್ದೇಳ್ತೇನೆ. ಅಂತಹ ಕೃಪೆ ದೇವರು ದೀನದಾಸನಾದ ನನಗೆ ಕೊಟ್ಟಿದ್ದಾರೆ. ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ನಮ್ಮ ಸಂಗತಿಯನ್ನು ನಿದ್ರೆ ಜಯಿಸುವಂತವರಾಗಿದ್ದೀರೋ ಇಲ್ಲವೇ ನಿದ್ದೆ ಮಾಡುವವರಾಗಿದ್ದೀರೋ? ನಿದ್ದೆ ಮಾಡುವವರಾಗಿರೋದಾದ್ರೆ ಹೊಟ್ಟೆ ಬಾಕರಾಗಿರುತ್ತೀರಿ. ಹೊಟ್ಟೆ ಬಾಕರಾಗಿದ್ರೆ ಸೋಮರಿಗಳಾಗಿರುತ್ತೀರಿ. ಈ 3 ಗುಣಗಳು ಒಟ್ಟಿಗೆ ಇರ್ತವೆ. ಮೈಗಳರು ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಅವರು ಸಾಧಾರಣವಾಗಿ ಮಾಡೋದೇನೆಂದರೆ ಅವ್ರಿಗೇನು ಮಾಡಲು ಮನಸ್ಸಾಗಲ್ಲ. 2ನೇದು, ನಿದ್ದೆಯಿಂದ ಎದ್ದೇಳಲು ಮನಸ್ಸಾಗಲ್ಲ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 8ನೇ ವಚನ ಏನ್ ಹೇಳುತ್ತೆ ಗೊತ್ತಾ? ಆಕೆ ಬೆಳಗ್ಗೆ ಬೇಗನೆ ಎದ್ದು ತನ್ನ ಮನೆಯವರಿಗೆ ಏನನ್ನು ಸಿದ್ಧ ಮಾಡ್ತಾಳಂತೆ? ಭೋಜನವನ್ನು ಸಿದ್ಧ ಮಾಡುತ್ತಾಳಂತೆ. ಯಾವಾಗ ಎದ್ದೇಳ್ತಾಳಂತೆ? ಬೆಳಗ್ಗೆ ಬೇಗ ಎದ್ದೇಳ್ತಾಳಂತೆ. ಬೆಳಗ್ಗೆ ಬೇಗ ಎದ್ದೇಳುವಂಥದ್ದು ಉತ್ತಮವಾದ ಹೆಂಡತಿಯ ಲಕ್ಷಣವಾಗಿದೆ. ತಡ ಮಾಡಿ ಯಾವತ್ತೂ ಎದ್ದೇಳಬಾರದು. ತಡ ಮಾಡಿ ಎದ್ದೇಳುವ ಗಂಡನಾಗಿರ್ಬೋದು, ತಡ ಮಾಡಿ ಎದ್ದೇಳುವ ಹೆಂಡತಿಯಾಗಿರ್ಬೋದು, ಮನೆಗೆ ದರಿದ್ರತನವನ್ನು ತರುತ್ತಾರೆ. ದರಿದ್ರತೆ ಅಂದರೆ ಕಟ್ಕೊಳ್ಳುವ ಬಟ್ಟೆಗಳ ಕೊರತೆ ಇರುತ್ತೆ, ತಿನ್ನುವ ಕೂಳಿನ ಕೊರತೆ ಇರುತ್ತೆ, ಇರಬೇಕಾದ ನೆಲೆಯ ಕೊರತೆ ಇರುತ್ತೆ. ಯಾವಾಗ ನೋಡಿದ್ರು ಸಹ ಬೇಡಿಕೊಳ್ಳಬೇಕಾಗುತ್ತೆ. ಅದು ದರಿದ್ರತೆ ಅಂದ್ರೆ. ಆ ದರಿದ್ರತೆ ನಿಮಗೆ ಎಂದಿಗೂ ಅಂಟಿಕೊಳ್ಳಬಾರದು. 3ನೇದು, ಮೊದಲನೇದಾಗಿ ಏನು ಮಾಡಲು ಮನಸ್ಸಾಗಲ್ಲ. 2ನೇದಾಗಿ ಬೆಳಗ್ಗೆ ಬೇಗ ಎದ್ದೇಳುವ ಮನಸ್ಸಾಗಲ್ಲ. 3ನೇದಾಗಿ, ನಿಮಗೆ ಗೊತ್ತಾ ಪ್ರಿಯರೇ, ಈ ಮೈಗಳ್ಳರು, ಈ ಸೋಮಾರಿಗಳು ನೀರು ಬಹಳ ಉಳಿತಾಯ ಮಾಡುತ್ತಾರೆ. ಏನ್ ಮಾಡ್ತಾರೆ? ನೀರು ಬಹಳ ಉಳಿತಾಯ ಮಾಡುತ್ತಾರೆ. ಅಂದರೆ ಅರ್ಥವೇನು? ಹೇಳ್ತೇನೆ ಕೇಳಿ, ಗಮನ ಕೊಟ್ಟು ಕೇಳಿ. ಇವರು ಸ್ನಾನವೇ ಮಾಡಲ್ಲ ಮಹಾನುಭಾವರು.
ಈ ಮೈಗಳರಿಗಿರುವ ದೊಡ್ಡಸ್ತಿಕೆ ಏನೆಂದ್ರೆ ಇವರು 3 ದಿನಗಳಾದ್ರೂ ಸ್ನಾನ ಮಾಡಲ್ಲ, 4 ದಿನಗಳಾದ್ರೂ ಸ್ನಾನ ಮಾಡಲ್ಲ. ಈಗ ಸಾಧಾರಣವಾಗಿ ಕಟ್ಕೊಂಡಿರುವ ಬಟ್ಟೆಗಳನ್ನು ಬಿಚ್ಚಿಬಿಟ್ಟು ಸ್ನಾನ ಮಾಡಿದ ನಂತರ ಫ್ರೆಶ್ ಬಟ್ಟೆ ಧರಿಸಿಕೊಳ್ತೇವೆ. ಅದು ಸಹಜ. ವಾಶ್ ಮಾಡಿರುವ ಬಟ್ಟೆ ಧರಿಸ್ತೇವೆ. ಇಂಥವರು 3 ದಿನ 4 ದಿನ ಆದ್ರೂ ಸ್ನಾನವೇ ಮಾಡಿಲ್ಲ ಅಂದ್ರೆ ಈ 3-4 ದಿವಸ ಯಾವ ಬಟ್ಟೆ ಧರಿಸಿದ್ದಾರೆ ಎಂದರ್ಥ. ಅದೇ ಬಟ್ಟೆ ದುರ್ವಾಸನೆ ಬರುತ್ತೆ. ಬೆವರು ಸುರಿದ್ರೂ ಸಹ ಸ್ನಾನ ಮಾಡಲ್ಲ, ಬೆವರು ವಾಸನೆ ಬಂದ್ರೂ ಸಹ ಸ್ನಾನ ಮಾಡಲ್ಲ. ಯಾಕೆಂದ್ರೆ ಅವರವರ ದುರ್ವಾಸನೆ ಅವರಿಗೆ ಏನಾಗಿರುತ್ತೆ? ಇಂಪಾಗಿರುತ್ತೆ. ಅವರ ದುರ್ವಾಸನೆ ಅವರಿಗೆ ಇಂಪಾಗಿರುತ್ತೆ, ಆದ್ರೆ ಪಕ್ಕದವನಿಗೆ ಗೊತ್ತಾಗಿರುತ್ತೆ ಆ ದುರ್ವಾಸನೆ ಅಂತದೆಂದು. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಪ್ರತಿದಿನ ಸ್ನಾನ ಮಾಡದೇ ಇರುವವರು? 2 ದಿನಕ್ಕೊಂದು ಸಾರಿ, 3 ದಿನಕ್ಕೊಂದು ಸಾರಿ, 4 ದಿನಕ್ಕೊಂದು ಸಾರಿ ಸ್ನಾನ ಮಾಡುವಂತವರು, ಶುಭ್ರತೆ ಇಲ್ಲದವರು, ಕಂಡ ಕಡೆಯಲ್ಲೆಲ್ಲ ಬಟ್ಟೆ ಎಸೆಯುತ್ತಾರೆ. ಒಂದು ಪದ್ಧತಿ ಅನ್ನೋದು ಇರೋದೇ ಇಲ್ಲ. ಮೈ ಶುಭ್ರವಾಗಿರೋದಿಲ್ಲ, ಮನೆ ಶುಭ್ರವಾಗಿರೋದಿಲ್ಲ. ಎಲ್ಲಿ ನೋಡಿದ್ರು ಹೊಲಸಿರುತ್ತೆ, ಎಲ್ಲಿ ನೋಡಿದ್ರು ಬಿಚ್ಚಿರುವ ಬಟ್ಟೆಗಳು ಇರ್ತವೆ. ಎಲ್ಲಂದ್ರೆ ಅಲ್ಲಿ ಟವಲ್ ಎಸೆಯುತ್ತಾರೆ, ಬಿಚ್ಚಿರುವ ಬಟ್ಟೆ ಎಸೆಯುತ್ತಾರೆ, ಚಪ್ಪಲಿಗಳನ್ನು ಬೀಸಾಡ್ತಾರೆ. ಬಾತ್ರೂಮ್ ಶುಭ್ರವಾಗಿರೋದಿಲ್ಲ, ಮನೆ ಶುಭ್ರವಾಗಿರೋದಿಲ್ಲ. ಅಲ್ಲಿ ಮನುಷ್ಯರು ಇರ್ತಾರೆ ಎಂದು ಗೊತ್ತಿಲ್ಲ, ಪಶುಗಳು ಇರ್ತಾವೆ ಎಂದು ಗೊತ್ತಿಲ್ಲ. ಕೇಳ್ತಿದ್ದೇನೆ, ನಿಮ್ಮ ಮನೆಯಲ್ಲಿ ಹೆಜ್ಜೆ ಇಡೋದಾದ್ರೆ ಏನ್ ಕಾಣಿಸುತ್ತೆ? ಎಲ್ಲಂದ್ರೆ ಅಲ್ಲಿ ಬಟ್ಟೆಗಳು. ಹೇಗಂದ್ರೆ ಹಾಗಿರುತ್ತೋ ನಿಮ್ಮ ಮನೆ. ಹಾಗಾದ್ರೆ ನಿಮ್ಮೊಳಗೆ ಸೋಮರಿತನ ಇದೆ, ಮೈಗಳತನ ಇದೆ ಎಂದರ್ಥ. ಯಾರ್ಯಾರು ಚುರುಕಾಗಿರುತ್ತಾರೋ ಅವರು ಶುಭ್ರವಾಗಿರುತ್ತಾರೆ. ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ನೀವು ಮನೆ ಬಡತಿ ಅಲ್ಲವೋ? ನಿಮ್ಮ ಮನೆ ಶುಭ್ರವಾಗಿರೋದಾದ್ರೆ ನೀವು ಚುರುಕಾಗಿರುವ ಮನೆ ಬಡತಿಯಾಗಿರ್ತೀರಿ. ಸಹೋದರ, ಕೇಳ್ತಾ ಇದ್ದೀರಾ? ನಿಮ್ಮ ವಸ್ತ್ರಧಾರಣೆ ಚೆನ್ನಾಗಿರೋದಾದ್ರೆ, ನೀಟಾಗಿ ಬಟ್ಟೆ ಧರಿಸುವುದಾದ್ರೆ, ಯಶ್ 4-5 ಜೊತೆ ಇಲ್ಲವೇ 10-15 ಜೊತೆ ಬಟ್ಟೆ ಇಲ್ಲದೆ ಇರಬಹುದು, ಆದ್ರೆ ಇರುವ 2-3 ಜೊತೆಗಳನ್ನೇ ಚೆನ್ನಾಗಿ ವಾಶ್ ಮಾಡ್ಕೊಂಡು, ಚೆನ್ನಾಗಿ ಇಸ್ತ್ರಿ ಮಾಡ್ಕೊಂಡು ನೀಟಾಗಿ ಇರೋದಾದ್ರೆ ನಿಮಗೆ ಶುಭ್ರತೆ ಗೊತ್ತೆಂದರ್ಥ. ಚಪ್ಪಲಿಗಳು ಹೊಲಸಾಗಿರ್ತವೆ, ಬೂಟ್ಗಳು ಹೊಲಸಾಗಿರ್ತವೆ, ಕಾಲುಗಳು ಕೊಳೆಯಾಗಿರ್ತವೆ, ಮೈಯೆಲ್ಲ ದುರ್ವಾಸನೆ ಬರುತ್ತೆ. ನೀವು ಬಟ್ಟೆ ಧರಿಸುವ ವಿಧಾನ ನೋಡಿದ್ರೆ ನೀವು ಭಿಕ್ಷೆ ಬೇಡುವವರೋ ಇಲ್ಲವೇ ಉದ್ಯೋಗ ಮಾಡುವವರೋ ಎಂದು ಅರ್ಥ ಆಗೋದಿಲ್ಲ. ನೀವು ಮೈಗಳರಾಗಿರೋದಾದ್ರೆ ಸರಿಯಾಗಿ ಬಟ್ಟೆ ಧರಿಸೋದಿಲ್ಲ. ಶುಭ್ರವಾಗಿರೋದು ನಿಮ್ಮಿಂದಾಗಲ್ಲ, ಶುಭ್ರವಾಗಿರೋದು ನಿಮ್ಮ ಕೈಲಾಗಲ್ಲ. ಕ್ರಿಸ್ತನು ನಿಮ್ಮನ್ನು ಪರಿಶುದ್ಧಗೊಳಿಸಿರುವುದಾದ್ರೆ ನೀವು ಪರಿಶುಭ್ರರಾಗಿರಬೇಕು. ಯಾವ ಮನೆಯಲ್ಲಿ ಕ್ರಿಸ್ತನಿರುತ್ತಾನೋ ಆ ಮನೆ ಪರಿಶುಭ್ರವಾಗಿರುತ್ತದೆ. ಇದೇ ಸೂತ್ರ. ಶುಭ್ರತೆ ಇಲ್ಲದ ಮನೆ, ಶುಭ್ರತೆ ಇಲ್ಲದಂತಹ ಮೈಗಳತನಕ್ಕೆ ಸೂಚನೆಯಾಗಿದೆ. ನಿಮ್ಮ ಸಂಗತಿ ಹೇಗಿದೆ ಒಮ್ಮೆ ಆಲೋಚಿಸಿರಿ. 4ನೇದು, ಈ ದಿನ ಮಾಡುವ ಮನಸ್ಸಾಗಲ್ಲ ಅಂದ್ರೆ ಅರ್ಥವೇನು? ಯಾವುದಾದ್ರೂ ಕೆಲಸ ಈ ದಿನ ಮಾಡಬೇಕಾದಾಗ ನಾಳೆ ಮಾಡಿದ್ರೆ ಆಯ್ತು. ಯಾವಾಗ? ನಂತರ ನೋಡೋಣ. ಈ ದಿನವೇ ಮಾಡುವ ಅವಶ್ಯಕತೆ ಏನಿದೆ? ನಂತರ ಮಾಡಿದ್ರೆ ಆಯ್ತು. ದರಿದ್ರತೆ ಬರುತ್ತೆ. ಈ ದಿನ ನೀವು ಮಾಡಬೇಕಾದ ಕೆಲಸ ಈ ದಿನ ಮಾಡಿಲ್ಲ ಅಂದ್ಕೊಳ್ಳಿ, ನಾಳೆ ಮಾಡಬೇಕಾದ ಕೆಲಸ ನಾಳೆ ಮಾಡಬೇಕಾಗ್ತದೆ. ಪ್ಲಸ್ ಈ ದಿನ ಮಾಡಬೇಕಾದ ಕೆಲಸ ಕೂಡ ನಾಳೆ ಮಾಡಬೇಕಾಗುತ್ತೆ. ಹಾಗಾದ್ರೆ ನಾಳಿನ ದಿನ ಏನಾಗುತ್ತೆ ಹೇಳಿ? ಈ ದಿನ ನೀವು ಹೊರಬೇಕಾದ ತೂಕ 50 kg ಆಗಿರುತ್ತೆ. 50 kg ತೂಕ ಈ ದಿನ ನೀವು ಹೊರಲಿಲ್ಲ, ನಾಳೆ ಮತ್ತೊಂದು 50 kg ತೂಕ ನೀವು ಹೊರಬೇಕು. ಈ ದಿನದ 50 kg ತೂಕ, ನಾಳಿನ 50 kg ತೂಕ, ಒಟ್ಟಿಗೆ ಎಷ್ಟಾಯ್ತು ಹೇಳಿ? 100 kg ತೂಕ ಎತ್ತಬೇಕಾಗತ್ತೆ. 50 kg ಎತ್ತಲಿಕ್ಕಾಗ್ಲಿಲ್ಲ, ಈಗ 100 kg ಹೇಗೆ ಹೊತ್ಕೊಳ್ತೀರಿ ಹೇಳಿ? ನಾಳೆ ಕೂಡ ಮಾಡಬೇಕಾದ ಕೆಲಸ ಮಾಡದಿದ್ರೆ ಮಾರನೇ ದಿವಸ ಏನಾಗುತ್ತೆ? 150 kg ಆಗುತ್ತೆ. 50 kg ತೂಕ ಎತ್ತುವುದರಲ್ಲೇ ಮೈಗಳರಾಗಿದ್ದೀರಿ. ಮರು ದಿವಸ ಆಗಿದ್ಮೇಲೆ 200 kg ಹೇಗೆ ತೂಕ ಎತ್ತುತ್ತೀರಿ? ಅರ್ಥ ಮಾಡಿಕೊಳ್ಳಿ ಸಹೋದರ ಸಹೋದರಿಯರೇ. ಈ ದಿನ ಮಾಡಬೇಕಾದ ಕೆಲಸ ನೀವು ಈ ದಿನ ಮಾಡದೆ ನಾಳಿನ ದಿನಕ್ಕೆ ಪೋಸ್ಟ್ಪೋನ್ ಮಾಡೋದಾದ್ರೆ ನೀವು ಮಾಡಬೇಕಾದ ಕೆಲಸ ಡಬಲ್ ಆಗುತ್ತೆ. ಹೇಗೆ ಮಾಡ್ತೀರಿ ಡಬಲ್ ಕೆಲಸ? ಸಿಂಗಲ್ ಕೆಲಸವೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಕೆಲಸ ಮಾಡಬೇಕಾದ ನೀವು ಡಬಲ್ ಹೇಗೆ ಮಾಡ್ತೀರಿ ಹೇಳಿ? ಸೋಮಾರಿಗಿರುವ ಒಂದು ಸ್ವಭಾವ ಏನೆಂದ್ರೆ ಈ ದಿನ ಮಾಡಬೇಕಾದ ಕೆಲಸ ನಾಳೆಗೆ ಪೋಸ್ಟ್ಪೋನ್ ಮಾಡುತ್ತಾರೆ. ನಾಳೆ ಮಾಡಿದ್ರೆ ಆಯ್ತು, ಆಮೇಲೆ ಮಾಡಿದ್ರೆ ಆಯ್ತು ಎನ್ನುವಂತವ್ರು ಯಾರಾದ್ರೂ ಇರುವುದಾದ್ರೆ ಅದು ಯಾವುದೇ ಕೆಲಸ ಆಗಿರ್ಬೋದು. ಬಟ್ಟೆ ವಾಶ್ ಮಾಡ್ಬೇಕಿದೆನಾ? ನಾಳೆ ಮಾಡಿದ್ರೆ ಆಯ್ತು. ಯಾಕೆ? ಅದಕ್ಕಾಗಿ ಸೀರಿಯಲ್ ಚೆನ್ನಾಗಿದೆ ನೋಡ್ಬೇಕು. ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿ ಒಂದು ಕೆಲಸ ಕೊಟ್ಟಿದ್ದಾರೆ, ಬೇಗ ಮಾಡು ಅಂದ್ರೆ ಮಾಡ್ತೇನೆ ಸಾರ್. ಆಯ್ತು, ನಾಳೆ ಮಾಡ್ತೇನೆ ಸಾರ್. ಹೀಗೆ ನೀವು ನಾಳೆಗೆ ಅಂತ ಹೇಳಿ ಆ ಕೆಲಸ ಪೋಸ್ಟ್ಪೋನ್ ಮಾಡೋದಾದ್ರೆ ಕೇಳಿರಿ, ನೀವು ಜಯ ಸಾಧಿಸುವವರಾಗಿರೋದಿಲ್ಲ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಸಹೋದರ ಸಹೋದರಿಯರೇ, ಈ ದಿನ ಯಾವ ಉದ್ಯೋಗ ನೀವು ಹೊಂದಿಕೊಂಡಿದ್ದೀರೋ ಅದೇ ಉದ್ಯೋಗದಲ್ಲಿ ಅದೇ ಸಂಬಳದೊಂದಿಗೆ ಬರುವ ವರ್ಷ ನಂತರದ ವರ್ಷದವರೆಗೂ ಇರುವವರಾಗಿರಬಾರ್ದು. ಅಂದರೆ ಈ ವರ್ಷ ನೀವು 10,000 ಸಂಪಾದಿಸುತ್ತಿರುವುದಾದರೆ ಬರುವ ವರ್ಷ
ಕನಿಷ್ಠ 12,000 15,000 ನೀವು ಸಂಪಾದಿಸುವವರಾಗಿರ್ಬೇಕು. ಯಾಕೆ ಗೊತ್ತಾ? ನೀವು ಕಷ್ಟಪಡುವುದಾದರೆ ಅದನ್ನು ನೋಡಿದಂತಹ ಯಜಮಾನನು ಇಷ್ಟಪಡುತ್ತಾನೆ. ಕಷ್ಟಪಡುವವರನ್ನೇ ಸಾಧಾರಣವಾಗಿ ಮನುಷ್ಯರು ಇಷ್ಟಪಡ್ತಾರೆ. ಕಾಲಕ್ಷೇಪ ಮಾಡುವವರನ್ನು, ತೂಕಡಿಸುವವರನ್ನು, ಸೋಮಾರಿಯಂತೆ ಜೀವಿಸುವವರನ್ನು, ನೆಪ ಹೇಳುವವರನ್ನು ಯಾರೊಬ್ಬರು ಕೂಡ ಅಂಥವರನ್ನು ಅಂಗೀಕರಿಸುವುದೇ ಇಲ್ಲ. ನಮ್ಮ ಸೇವೆಯಲ್ಲಿ ಸುಮಾರು 600ಕ್ಕೂ ಹೆಚ್ಚು ಸೇವಕರಿದ್ದಾರೆ. ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಗಿಫ್ಟ್ ಹೆಚ್ಚಿಸಬೇಕೆಂದು ಇಚ್ಛಿಸುತ್ತೇನೆ. ಅಂದ್ರೆ ಸಂಬಳ ಅನ್ನುವುದಿಲ್ಲ ನಾವು, ಯಾಕೆಂದ್ರೆ ಅವರು ಸೇವೆ ಮಾಡ್ತಿರೋದ್ರಿಂದ ಕಾಣಿಕೆ ಎಂಬ ಪದ ಬಳಸುತ್ತೇವೆ. ಅವರಿಗೆ ಪ್ರತಿ ತಿಂಗಳು ಗಿಫ್ಟ್ ಕೊಡ್ತೇವೆ. ನನಗಿರುವ ಆಸೆ ಏನಂದ್ರೆ ಪ್ರತಿ ವರ್ಷ ಅವರಿಗೆ ಗಿಫ್ಟ್ ಹೆಚ್ಚಿಸಬೇಕು. ಆದ್ರೆ ಯಾರಿಗೆ ಹೆಚ್ಚಿಸಬೇಕು ಹೇಳಿ? ಕಷ್ಟಪಡುವವರಿಗೆ ತಾನೆ? ತೂಕಡಿಸುವವರಿಗೋ, ತೂಕಡಿಸಿ ನಿದ್ದೆ ಮಾಡುವವರಿಗೋ? ಯಾರಿಗೆ ಪ್ರಿಯರೇ ನಾವು ಸಂಬಳ ಹೆಚ್ಚಿಸಬೇಕು ಹೇಳ್ರಿ? ಹಾಗಾದ್ರೆ ಈಗ ಯಾರ ಸಂಬಳ ಹೆಚ್ಚಾಗುತ್ತೆ ಹೇಳಿ? ಈ ವಾಕ್ಯ ಕೇಳುವವರಲ್ಲಿ ಕೂಡ ಕೆಲವರು ಅಂದುಕೊಳ್ತಾ ಇರಬಹುದು, ಬ್ರದರ್ 5 ವರ್ಷಗಳಾದ್ರೂ ನನ್ನ ಸಂಬಳವೂ ಹೆಚ್ಚಾಗಿಲ್ಲ. ಯಾಕೆ ಸಂಬಳ ಹೆಚ್ಚಾಗಿಲ್ಲ? ನಿಮಗೆ ಕೊಟ್ಟ ಕೆಲಸ ಕಷ್ಟಪಟ್ಟು ಒಂದು ವೇಳೆ ಮಾಡುವವರಾಗಿರೋದಾದ್ರೆ ನಿಮ್ಮ ಮೇಲಧಿಕಾರಿ ಯಾಕೆ ಸಂಬಳ ಹೆಚ್ಚಿಸೋದಿಲ್ಲ? ಕೇಳಿ ಸಹೋದರ ಸಹೋದರಿಯರೇ, 5 ತಲಾಂತುಳ್ಳವನು ಏನ್ ಮಾಡಿದ್ದಾನೆ ಗೊತ್ತಾ? 10 ತಲಾಂತುಗಳನ್ನಾಗಿ ಮಾಡ್ತಾನೆ. ಕಷ್ಟಪಟ್ಟು 2 ಪಟ್ಟು ಹೆಚ್ಚಿಸುತ್ತಾನೆ. ನಿಮ್ಮ ಸಂಬಳ ಹೆಚ್ಚಾಗ್ಬೇಕು, ನಿಮ್ಮ ಆದಾಯ ಹೆಚ್ಚಾಗ್ಬೇಕು, ನಿಮ್ಮ ಸಂಪಾದನೆ ಹೆಚ್ಚಾಗ್ಬೇಕು, ನಿಮ್ಮ ಆತ್ಮಿಕತೆ ಹೆಚ್ಚಾಗ್ಬೇಕು, ನೀವು ಕಷ್ಟಪಡುವ ಸ್ವಭಾವ ಹೆಚ್ಚಾಗ್ಬೇಕು. ಯಾಕೆ ಗೊತ್ತಾ? ನಿನ್ನೆಯ ತನಕ ನಿಮ್ಮ ಮಕ್ಕಳು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಲ್ಲಿ ಓದುತ್ತಾ ಇದ್ರು. ಈಗ ಅವರು 3rd ಕ್ಲಾಸ್, 4th ಕ್ಲಾಸ್ಗೆ ಬರುವಂತವರಾಗಿದ್ದಾರೆ. ಇಲ್ಲವೇ ಮುಂದಿನ ತರಗತಿಗೆ ಹೋಗ್ತಾರೆ. ಅವರು ವಿದ್ಯಾಭ್ಯಾಸದಲ್ಲಿ ಬೆಳೆಯುತ್ತಿದ್ದಾರೆ. ಕ್ಲಾಸಸ್ಗಳು ಹೆಚ್ಚಾಗ್ತಿವೆ, ಪುಸ್ತಕಗಳು ಹೆಚ್ಚಾಗ್ತಿವೆ, ಫೀಸ್ಗಳು ಹೆಚ್ಚಾಗ್ತಿವೆ. ಅವರ ಫೀಸ್ಗಳು ಹೆಚ್ಚಾಗುವಾಗ ಅವರ ಫೀಸನ್ನು ನೀವು ಕಟ್ಟಬೇಕಾದಾಗ ನಿಮ್ಮ ಸಂಬಳ 10,000ವೇ ಆಗಿರುವುದಾದ್ರೆ ಹೇಗೆ ಓದಿಸ್ತೀರಿ ಅವರಿಗೆ? ಹೇಗೆ ಅವರನ್ನು ನಾಳೆ ಕಾಲೇಜಿಗೆ ಕಳಿಸುತ್ತೀರಿ? 30,000, 40,000, 50,000 ಕಟ್ಟುವ ಫೀಸ್ ಈಗ ಕಾಲೇಜ್ಗೆ ಹೋಗೋಷ್ಟೊತ್ತಿಗೆ ಲಕ್ಷ ರೂಪಾಯಿಗೆ ತಲುಪುತ್ತೆ. ನೀವೇನೋ ನಿಮ್ಮ ಉದ್ಯೋಗದಲ್ಲಿ 10,000 15 ವರ್ಷಗಳವರೆಗೂ ಸಂಪಾದಿಸ್ತಾ ಇದ್ದೀರಿ. ಯಾವುದೇ ಏಳಿಗೆ ಇಲ್ಲದೆ ಇರುವುದಾದರೆ ಮನೆ ರೆಂಟ್ ಹೆಚ್ಚಾಗ್ತಿದೆ, ಆಹಾರ ದಿನಸಿಗಳ ರೇಟ್ ಹೆಚ್ಚಾಗ್ತಿದೆ, ದಿನೇ ದಿನೇ ಖರ್ಚುಗಳು ಹೆಚ್ಚಾಗ್ತಿವೆ. ನಿಮ್ಮ ಸಂಬಳ ಮಾತ್ರ ಹೆಚ್ಚಾಗ್ತಿಲ್ಲ, ಆದಾಯ ಮಾತ್ರ ಹೆಚ್ಚಾಗ್ತಿಲ್ಲ. ಹೇಗೆ ನಿಮ್ಮ ಕುಟುಂಬವನ್ನು ಪೋಷಿಸುತ್ತೀರಿ? ಅದಕ್ಕಾಗಿಯೇ ಹೇಳ್ತಿದ್ದೇನೆ, 5 ತಲಾಂತುಳ್ಳವನು ಏನ್ ಮಾಡ್ತಾನೆ? ಕಷ್ಟಪಡ್ತಾನೆ, ಪ್ರಯಾಸ ಪಡ್ತಾನೆ. ಆ ತಲಾಂತ್ ಏನ್ ಮಾಡ್ತಾನೆ? 2 ಪಟ್ಟು ಮಾಡ್ತಾನೆ. ಒಂದೇ ತಲಾಂತುಳ್ಳವನು ಆ ಒಂದೇ ತಲಾಂತ್ ಹಿಡ್ಕೊಂಡು ಹಾಗೆಯೇ ಮುಂದೆ ಸಾಗುತ್ತಾ ಇದ್ದ. ಸ್ವಲ್ಪ ಕಾಲವಾದ ನಂತರ ಯಜಮಾನನು ಬಂದು ಕೇಳ್ತಾನೆ, ಏನ್ ಮಾಡಿದ್ಯಾ 1 ತಲಾಂತನ್ನು? ಅಯ್ಯ, ಮೊದಲು ಏನನ್ನು ಹೊಂದಿದ್ದೇನೋ ಅದೇ ಈಗ ನನ್ನ ಹತ್ರ ಇದೆ. ಯಾಕೆ ಹೆಚ್ಚಿಸಲಿಲ್ಲವೋ? ಏನು ಅದರಿಂದ ಮಾಡಲಿಲ್ಲವೋ? ಯಾಕೆ ಮಾಡಲಿಲ್ಲ? ಅವನು ಕಷ್ಟವೇ ಪಡಲಿಲ್ಲ. ಹೆಚ್ಚಾಗ್ಬೇಕು. ನಿಮ್ಮ ಜೀವಿತದಲ್ಲಿ ನಿಮ್ಮ ಕಷ್ಟ ಹೆಚ್ಚಾಗುವುದಾದ್ರೆ ಅದರೊಂದಿಗೆ ಸಂಬಳವೂ ಹೆಚ್ಚಾಗುತ್ತೆ. ಪ್ರಯಾಸ ಪಡುವಂತದ್ದು ಹೆಚ್ಚಾಗುವುದಾದ್ರೆ ಅದರೊಂದಿಗೆ ಪ್ರತಿಫಲವೂ ಕೂಡ ಹೆಚ್ಚಾಗುತ್ತೆ. ಸಹೋದರ ಸಹೋದರಿಯರೇ, ಅರ್ಥ ಮಾಡಿಕೊಳ್ಳಿ. ಈ ದಿನ ನೀವು ಕಷ್ಟ ಪಡ್ಬೇಕು, ಪ್ರಯಾಸ ಪಡ್ಬೇಕು. ಒಂದು ಉದ್ಯೋಗ ಸಾಕಾಗದಿದ್ದರೆ ಮತ್ತೊಂದು ಉದ್ಯೋಗ ಮಾಡಬೇಕಾಗುತ್ತೆ. ಯಾಕೆಂದರೆ ಪ್ರಯಾಸ ಪಟ್ಟ ಹೊರತು ಕುಟುಂಬವನ್ನು ಪೋಷಿಸಿಕೊಳ್ಳಲಾರದ ಪರಿಸ್ಥಿತಿ ಇದೆ. ಈ ಸೇವೆ ಅಭಿವೃದ್ಧಿ ಆಗಬೇಕಾದ್ರೆ ಸತೀಶ್ ಕುಮಾರ್ ಆದ ನಾನು ಪ್ರಯಾಸ ಪಡಬೇಕು. ಕಷ್ಟ ಪಡುವಾಗಲೇ ಈ ಸಭೆ ಅಭಿವೃದ್ಧಿ ಆಗುತ್ತೆ. ತೂಕಡಿಸುತ್ತಾ ಐಷಾರಾಮಿನಿಂದ ಒಂದು ವೇಳೆ ಬದುಕುವುದಾದರೆ, ಪ್ರಯಾಸ ಪಡದೇ ಇದ್ದರೆ ಈ ಸೇವೆ ಅಭಿವೃದ್ಧಿ ಆಗುವುದೇ ಇಲ್ಲ. ಒಂದೇ ಸಭೆ ಇದ್ದಾಗ ಎಷ್ಟೋ ಪ್ರಯಾಸ ಪಟ್ಟಿದೆ, ಈಗ 17 ಸಭೆಗಳಾಗಿವೆ. ಈಗ ಇನ್ನೆಷ್ಟು ಪ್ರಯಾಸ ಪಡಬೇಕು ಒಮ್ಮೆ ಆಲೋಚಿಸಿ. ಒಂದು ಮಗುವನ್ನೇ ಪೋಷಿಸಲು ಕಷ್ಟಪಟ್ಟೆವು, ಈಗ 2 ಮಕ್ಕಳಾಗ್ತಾರೆ, ಡಬಲ್ ಕಷ್ಟ ಪಡ್ಬೇಕು. 3 ಜನ ಮಕ್ಕಳಾದ್ರೆ 3 ಸಾರಿ ಕಷ್ಟ ಪಡ್ಬೇಕು. ಈಗ ನಮಗೆ 17 ಸಭೆಗಳಿವೆ. ಸೇವಕನಾದ ನಾನು ಎಷ್ಟೋ ಕಷ್ಟಪಟ್ರೆ ತಾನೇ ಈ ಸಭೆಗಳು ಅಭಿವೃದ್ಧಿ ಆಗ್ತವೆ. ಮತ್ತಷ್ಟು ಹೆಚ್ಚು ಕಷ್ಟ ಪಡ್ಬೇಕು. ಹಾಗೆ ಕಷ್ಟಪಡುವಾಗಲೇ ಈ ಸೇವೆ 2 ಪಟ್ಟು ಹೆಚ್ಚು ಬೆಳೆಯುತ್ತೆ. ಕ್ರೈಸ್ತಿಯ ಸಮಾಜವೇ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ಪೋಸ್ಟ್ ಪೋನ್ ಮಾಡುವವರಾಗಿರಬೇಡಿ. ಈ ದಿನವೇ ನೀವು ಮಾಡಬೇಕಾದ ಕೆಲಸ ನಾಳೆಗೆ ಪೋಸ್ಟ್ ಪೋನ್ ಮಾಡೋದಾದ್ರೆ ಮೇಲಧಿಕಾರಿ ಅದನ್ನು ಇಷ್ಟಪಡಲ್ಲ. ನೀವೊಂದು ವೇಳೆ ಸೇವೆ ಮಾಡ್ತಿರುವುದಾದ್ರೆ ಸೇವಕರು ನಿಮಗೆ ಯಾವ್ದಾದ್ರು ಒಂದು ಕೆಲಸ ಕೊಟ್ಟು ಈ ದಿನ ಮಾಡದೆ ನಾಳೆಗೆ ಅದನ್ನು ಪೋಸ್ಟ್ ಪೋನ್ ಮಾಡುವುದಾದ್ರೆ ನೀವು ಒಬ್ಬ ಸೋಮಾರಿಯಾಗಿದ್ದೀರಿ. ಸೋಮಾರಿತನದಿಂದ ದರಿದ್ರತನ ಬರುತ್ತೆ. ಅದು ಮನೆಯಲ್ಲಾಗಿರ್ಬೋದು, ಸೇವೆಯಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು. ದರಿದ್ರತೆ ಧಾವಿಸುತ್ತೆ. ಕೆಲಸ ಮಾಡಲು ಮನಸ್ಸಾಗದಿದ್ರೆ ಅದು ಸೋಮಾರಿತನ. ಸ್ನಾನ ಮಾಡಲು ಮನಸ್ಸಾಗ್ತಾ ಇಲ್ಲ, ಶುಭ್ರವಾಗಿರಲು ಮನಸ್ಸಾಗ್ತಾ ಇಲ್ಲ ಅಂದ್ರೆ ಅದು ಸೋಮಾರಿತನ. ಬೆಳಿಗ್ಗೆ ಬೇಗ ಎದ್ದೇಳಲು ಮನಸ್ಸಾಗ್ತಾ ಇಲ್ಲ ಅಂದ್ರೆ ಅದು ಸೋಮಾರಿತನ. ಕೊಟ್ಟ ಕೆಲಸ ಈ ದಿನ ಮಾಡಲು ಮನಸ್ಸಾಗ್ತಾ ಇಲ್ಲ, ನಾಳೆಯೋ ನಾಡಿದ್ದೋ ಪೋಸ್ಟ್ಪೋನ್ ಮಾಡುವುದಾದ್ರೆ ಅದು ಸೋಮಾರಿತನ. ಜವಾಬ್ದಾರಿ ತೆಗೆದುಕೊಳ್ಳಲು ಮನಸ್ಸಾಗಲ್ಲ. 10 ಮಂದಿ ಕೂತ್ಕೊಳ್ತೀರಿ, ನಿಮ್ಮ ಬಾಸ್ ಬರ್ತಾರೆ, ಈ ಕೆಲಸ ಯಾರು ಮಾಡ್ತೀರಿ ಎಂದು ಕೇಳಿದ್ರೆ ಎಂಥವ್ರು ಕೈ ಎತ್ತುತ್ತಾರೆ ಹೇಳಿ? ಹೇಳ್ತೇನೆ ಕೇಳಿ. ಕೆಲಸಕ್ಕೆ ಬರುವವನೇ
ಕೆಲಸ ಮಾಡುತ್ತಾನೆ. ಕೆಲಸಕ್ಕೆ ಬಾರದವನು ಯಾವ ಕೆಲಸ ಮಾಡಲ್ಲ. ಸಾಧಾರಣವಾಗಿ ನೀವು ಯಾವ್ದಾದ್ರು ಬೋರ್ಡ್ ಮೀಟಿಂಗ್ ಅಲ್ಲಿ ಇರುವಾಗ, ನಿಮ್ಮ ಮೇಲಿರುವ ಬಾಸ್ ನಿಮ್ಗೆ ಯಾವ್ದಾದ್ರು ಒಂದು ಕೆಲಸ ಕೊಡುವಾಗ, ನಮ್ಮ ಆಫೀಸಲ್ಲಿ ಈ ಕೆಲಸ ಮಾಡ್ಬೇಕು, ಯಾರು ಈ ಕೆಲಸ ಮಾಡ್ತೀರಿ ಎಂದು ಕೇಳಿದ್ರೆ ನಿಮ್ಮಲ್ಲಿ ಯಾರಾದ್ರೂ ಮೊಟ್ಟ ಮೊದಲು ಕೈ ಎತ್ತಿದ್ದೀರಾ? ನಿಮ್ಮ ಆಫೀಸಲ್ಲೇ ಆಗಿರ್ಬೋದು, ನೀವು ಕೆಲಸ ಮಾಡುವ ಕಂಪನಿಯಲ್ಲೇ ಆಗಿರ್ಬೋದು, ನಿಮ್ಮ ಸ್ಕೂಲ್ ನಲ್ಲಿ ಆಗಿರ್ಬೋದು, ಹಾಸ್ಪಿಟಲ್ ನಲ್ಲಿ ಆಗಿರ್ಬೋದು, ಯಾವ್ದಾದ್ರು ಕೆಲಸ ಮಾಡಬೇಕಾದಾಗ ಎಲ್ಲರನ್ನು ಕರೆದಾಗ ಈ ಕೆಲಸ ಯಾರು ಮಾಡ್ತೀರಿ ಎಂದು ಕೇಳಿದಾಗ ಯಾರು ಮೊದಲು ಕೈ ಎತ್ತಿ ತೋರಿಸುತ್ತಾರೋ ಅವರೇ ಕೆಲಸಕ್ಕೆ ಬರ್ತಾರೆ. ಬಹಳ ಜನರ ಸ್ವಭಾವ ಹೇಗಿರುತ್ತೆ ಗೊತ್ತಾ? ಯಾವ್ದಾದ್ರೂ ಒಂದು ಕೆಲಸಕ್ಕೋಸ್ಕರ ಮೇಲಧಿಕಾರಿ ಆಗಲಿ ಯಜಮಾನನಾಗಲಿ ಒಂದು ಕರೆ ಕೊಡುವಾಗ ಬಹಳಷ್ಟು ಜನ ಮಾಡೋ ಕೆಲಸವೇನೆಂದ್ರೆ ಪಕ್ಕದವರಿಗೆ ಟಚ್ ಮಾಡಿ ಹೇಳ್ತಾರೆ, ಇದನ್ನು ಗಮನಿಸಿದೀರೋ, ಹೀಗನ್ನುತ್ತಾರೆ. ಅಂದ್ರೆ ಅರ್ಥವೇನು? ಈ ಕೆಲಸ ನೀನೇ ಸರಿಯಾಗಿ ಮಾಡ್ತಿ ಕಣೋ, ಇದಕ್ಕೆ ನೀನೇ ಸರಿಯಾಗಿ ಸೂಟ್ ಆಗುತ್ತಿ, ನೀನೇ ಚೆನ್ನಾಗಿ ಮಾಡ್ತಿ, ಹೋಗು, ಹೋಗಿ ಕೈ ಎತ್ತಿ ತೋರಿಸು ಅನ್ನುತ್ತಾರೆ. ಯಾಕೆ? ಅವನಾದ್ರೆ ಚೆನ್ನಾಗಿ ಮಾಡ್ತಾನೆ, ಯಾಕೆ ತಾನೆ ಅವನಾದ್ರೆ ಆ ಕೆಲಸ ಮಾಡ್ತಾನೆ, ಯಾಕೆ ನೀನೇ ಮಾಡು ಕಣೋ ಎಂದು ಅವನಿಗೆ ಆ ಕೆಲಸ ಒಪ್ಪಿಸುತ್ತಾನೆ. ಕಾರಣ ಗೊತ್ತಾ? ಅವನು ಕೆಲಸ ಮಾಡೋನು, ಇವನೇನೋ ಕೆಲಸಕ್ಕೆ ಬಾರದವನು. ಯಾವಾಗ ನೀವು ಮಾಡಬೇಕಾದ ಕೆಲಸ ಮಾಡದೆ ಪಕ್ಕದವರಿಗೆ ಮಾಡೆಂದು ಒಪ್ಪಿಸುತ್ತೀರೋ ನೀವು ಕೆಲಸಕ್ಕೆ ಬಾರದವರಾಗಿರ್ತೀರಿ. ಅದಕ್ಕೆ ಕೆಲಸಕ್ಕೆ ಬರುವವನು ಏನ್ ಮಾಡ್ತಾನೆ? ಕೆಲಸ ಮಾಡ್ತಾನೆ. ಕೆಲಸ ಮಾಡುವವನು ಕೆಲಸಕ್ಕೆ ಬರ್ತಾನೆ. ಕೆಲಸ ಮಾಡುವವನು ಯಾವಾಗಲೂ ಕೆಲಸ ಮಾಡ್ತಾನೆ. ಕೆಲಸಕ್ಕೆ ಬರುವವನು ಕೆಲಸ ಮಾಡ್ತಾನೆ. ಇದನ್ನು ಮರೆಯಬೇಡಿ ಪ್ರಿಯರೇ, ಕೆಲಸಕ್ಕೆ ಬರುವವನು ಉನ್ನತಕ್ಕೆ ಬರುತ್ತಾನೆ. ಈ ದಿನ ನಮ್ಮ ಮನೆಯಲ್ಲಿ ಜವಾಬ್ದಾರಿಕೆ ತೆಗೆದುಕೊಳ್ಳುವವರು ಕಡಿಮೆಯಾಗಿದ್ದಾರೆ. ಮಕ್ಕಳಿಗೆ ಓದಿಸೋದು ಯಾರ ಜವಾಬ್ದಾರಿ? ಒಂದು ವೇಳೆ ಗಂಡ ಉದ್ಯೋಗ ಮಾಡಲು ಹೋಗಿ ಕಷ್ಟಪಟ್ಟು ದುಡಿದು ಕುಟುಂಬ ಪೋಷಿಸಿಕೊಳ್ತಿರೋದಾದ್ರೆ ಮನೆಯಲ್ಲಿರುವಂತಹ ಹೆಂಡತಿಯೇ ಮಕ್ಕಳನ್ನು ಓದಿಸಬೇಕು. ಮಕ್ಕಳ ವಿದ್ಯಾಭ್ಯಾಸ ಹಾಳಾಗ್ತಿರೋದಾದ್ರೆ, ಅವರಿಗೆ ಸರಿಯಾದ ಮಾರ್ಕ್ಸ್ ಬರದೇ ಇರೋದಾದ್ರೆ ಹೆಂಡತಿ ಏನ್ ಹೇಳ್ತಾಳೆ ಗೊತ್ತಾ? ನಿಮ್ಮಿಂದಲೇ ಮಕ್ಕಳು ಹೀಗೆ ತಯಾರಾಗಿದ್ದಾರೆ, ಜವಾಬ್ದಾರಿಕೆ ತೆಗೆದುಕೊಳ್ಳೋದಿಲ್ಲ. ನನ್ನಂತೆ ತಯಾರಾಗೋದೇನು? ನಾನು ಬೆಳಗ್ಗೆ ಹೋಗಿ ಸಾಯಂಕಾಲದವರೆಗೂ ಉದ್ಯೋಗ ಮಾಡಿ ಬರ್ತೇನೆ, ಮನೆಯಲ್ಲಿದ್ದು ಮಕ್ಕಳಿಗೆ ಓದಿಸಬೇಕಾದದ್ದು ನೀನು. ಅವರಿಗೆ ಭಯ ಇದ್ರೆ ತಾನೇ. ಅಮ್ಮಳ ಭಯ ಅವ್ರಿಗೆ ಇಲ್ವಲ್ಲ. ಯಾವಾಗ ನೋಡಿದ್ರು ಅಲ್ಲ ಸಲ್ಲದನ್ನು ಅಮ್ಮಳ ಬಗ್ಗೆ ಹೇಳ್ತಾರೆ. ನನ್ನ ಮಾತು ಕೇಳ್ತಾ ಇಲ್ಲ, ನನಗೆ ತಿರುಗಿ ಬೀಳ್ತಿದ್ದಾರೆ. ನಿಮ್ಮಿಂದಲೇ ಹಾಗೆ ತಯಾರಾಗಿದ್ದಾರೆ. ಆ ಕಡೆ ಗಂಡ ಇಲ್ಲವೇ ತಂದೆ ಜವಾಬ್ದಾರಿಕೆ ತೆಗೆದುಕೊಳ್ತಿಲ್ಲ, ತಾಯಿ ಕೂಡ ಜವಾಬ್ದಾರಿಕೆ ತೆಗೆದುಕೊಳ್ತಿಲ್ಲ. ಮತ್ತೆ ಮಕ್ಕಳು ಏನಾಗ್ತಾರೆ ಹೇಳಿ? ಬೀದಿ ಪಾಲಾಗ್ತಾರೆ. ಅಂತ ಅವರ ಭವಿಷ್ಯ ಏನಾಗುತ್ತೆ ಹೇಳಿ? ಹಾಳಾಗಿ ಹೋಗುತ್ತೆ. ಕೇಳಿ ಸಹೋದರ ಸಹೋದರಿಯರೇ, ಸೋಮಾರಿಗಳು ಜವಾಬ್ದಾರಿಕೆ ತೆಗೆದುಕೊಳ್ಳೋದಿಲ್ಲ. ದಿನಕ್ಕೆ 2 ಗಂಟೆ ಅಷ್ಟೇ ನೀರು ಬರ್ತವೆ. ಅಕ್ಕ ತಂಗಿಗೆ ಹೇಳ್ತಾಳೆ ಬೇಗ ಹೋಗಿ ನೀರ್ ಹಿಡಿ ಎಂದು. ಆಗ ತಂಗಿ ಹೇಳ್ತಾಳೆ, ಅಕ್ಕ ನೀನೇ ಹೋಗಿ ನೀರ್ ಹಿಡಿ. ನೀರು ಹಿಡಿಯಬೇಕಾದದ್ದು ಯಾರು? ಜವಾಬ್ದಾರಿಕೆ ಉಳ್ಳವರೇ ನೀರು ಹಿಡಿಯುತ್ತಾರೆ. ಬೇಜವಾಬ್ದಾರರು, ಮೈಗಳ್ಳರು ಜವಾಬ್ದಾರಿಕೆ ತೆಗೆದುಕೊಳ್ಳೋದಿಲ್ಲ. ಈ ದಿನ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಜವಾಬ್ದಾರಿಕೆ ತೆಗೆದುಕೊಳ್ಳುವುದಕ್ಕಾಗಿ ಮೈಗಳತನ ಅಡ್ಡ ಬರುತ್ತಿದೆ. ಅದಕ್ಕೆ ನಿಮ್ಮ ಜೀವಿತದಲ್ಲಿ ಜಯ ಸಾಧಿಸುತ್ತಾ ಇಲ್ಲ. ಎಂಥವರನ್ನು ಇಷ್ಟಪಡ್ತಾರೆ ಗೊತ್ತಾ? ಮೇಲಧಿಕಾರಿಗಳು. ಯಾರನ್ನು ಇಷ್ಟಪಡ್ತಾರೆ ಗೊತ್ತಾ? ಮೇಲಿರುವಂತಹ ಬಾಸ್. ಜವಾಬ್ದಾರಿಕೆ ತೆಗೆದುಕೊಳ್ಳಲು ಮುಂದೆ ಬರುವವರನ್ನೇ. ನಾನಿದ್ದೇನೆ ಸಾರ್, ನಾನು ಮಾಡ್ತೇನೆ ಸಾರ್, ನನಗೆ ಕೊಟ್ಬಿಡಿ, ನಾನು ನೋಡ್ಕೊಳ್ತೇನೆ ಸಾರ್, ನೀವು ಪ್ರಶಾಂತವಾಗಿರಿ ಎಂಬುದಾಗಿ ಯಾರು ಹೇಳುತ್ತಾರೋ ಅವರ ನಿಮಿತ್ತವೇ ಮೇಲಧಿಕಾರಿ ಸಂತೋಷಿಸುತ್ತಾರೆ. ಆ ವ್ಯಕ್ತಿಯಾಗಿ ನೀವಿರಬೇಕು ಎಂದು ದೇವರು ಆಶಿಸುತ್ತಿದ್ದಾರೆ. ಯೋಸೇಫನು ಫತಿಫರನ ಮನೆಗೆ ಹೋದ ನಂತರ ಫತಿಫರನು ಎನ್ನುವಂತಹ ಯಜಮಾನನಿಗೆ ಎಷ್ಟೋ ಪ್ರಶಾಂತತೆ ಉಂಟಾಯ್ತು. ಎಷ್ಟೋ ಪ್ರಶಾಂತವಾಗಿ ಮಲಗುತ್ತಿದ್ದ. ಯಾವ ಟೆನ್ಷನ್ ಇರಲಿಲ್ಲ. ಯಾಕೆ ಇರಲಿಲ್ಲ? ಯೋಸೇಫನಿದಾನಲ್ಲವೇ? ಯೋಸೇಫ ಎಲ್ಲವನ್ನೂ ನೋಡಿಕೊಳ್ತಾನೆ. ಯೋಸೇಫನು ಭರವಸೆ ಕೊಡ್ತಾನೆ. ಮನೆಯ ಪೂರ್ತಿ ಜವಾಬ್ದಾರಿಕೆನಲ್ಲ ಅವನೇ ಹೊತ್ತುಕೊಳ್ತಾನೆ. ಅಯ್ಯ, ನೀವು ಪ್ರಶಾಂತವಾಗಿರಿ, ನಾನೇ ನೋಡಿಕೊಳ್ತೇನೆ. ಹಾಗಲ್ಲ, ಆ ಕೆಲಸಗಾರರಿಗೆ ಅವರವರ ನಡುವೆ ಜಗಳ ಬಂದಿದೆ ಅಂತೆ. ಒಬ್ಬರನ್ನೊಬ್ಬರು ಕಚ್ಚಾಡ್ತಿದ್ದಾರೆ, ಕೆಲಸ ಮಾಡ್ತಿಲ್ಲ. ಅದರಿಂದ ಮನೆಯಲ್ಲಿ ಬಹಳ ಕಷ್ಟ ಆಗ್ತಿದೆ, ನನಗೂ ತೊಂದರೆ ಆಗ್ತಿದೆ. ನೀವೇನು ವರಿ ಮಾಡಬೇಡಿ, ಅವರ ಸಂಗತಿ ನಾನು ನೋಡಿಕೊಳ್ತೇನೆ. ಇದು ಜವಾಬ್ದಾರಿಕೆ ವಹಿಸೋದಂದ್ರೆ. ಮನೆ ವಿಷಯದಲ್ಲಾಗಿರ್ಬೋದು, ವೃತ್ತಿ ವಿಷಯದಲ್ಲಾಗಿರ್ಬೋದು, ಫತಿಫರನು ಕೊಟ್ಟ ಜವಾಬ್ದಾರಿಕೆಯಲ್ಲಿ ಯೋಸೇಫನು ಸಂಪೂರ್ಣ ನ್ಯಾಯ ಮಾಡುತ್ತಾನೆ. ಫಲಿತವಾಗಿ ಫತಿಫರನು ಯೋಸೇಫನಿಗೆ ನೋಡಿದಾಗ ಆಶ್ಚರ್ಯಗೊಳ್ಳುತ್ತಾನೆ. ಇವನ ಕೈಗೆ ಯಾವ ಕೆಲಸ ಒಪ್ಪಿಸಿದ್ರೂ ಸಹ ಅದ್ಭುತವಾಗಿ ಮಾಡ್ತಾನಲ್ಲವೇ, ಅದ್ಭುತವಾಗಿ ನಿರ್ವಹಿಸುತ್ತಾನಲ್ಲವೇ. ಇವನ ಹಾಗೆ ನನ್ನ ಹತ್ತಿರ ಯಾರೂ ಇಲ್ವಲ್ಲ, ಏನಿದು ಸ್ಪೆಷಾಲಿಟಿ ಎಂದು ಯೋಚಿಸಿ ತಿಳ್ಕೊಳ್ಳುತ್ತಾನೆ. ಯೋಸೇಫನ ಸಂಗಡ ಯೆಹೋವ ಜೊತೆಯಾಗಿರುವುದನ್ನು ನೋಡಿದ. ಏನನ್ನು ನೋಡಿದ ಫತಿಫರನು?
ಯೋಸೇಫನ ಸಂಗಡ ದೇವರು ಜೊತೆಯಾಗಿರುವುದನ್ನು ನೋಡಿ ಏನ್ ಮಾಡಿದನಂತೆ? ಅವನು ತನ್ನ ಮನೆಯ ಮೇಲೆಲ್ಲ ಮೇಲ್ವಿಚಾರಕನನ್ನಾಗಿ ಪ್ರಮೋಷನ್ ಕೊಟ್ಟ. ಯಾರಿಗೆ ಸಿಗುತ್ತೆ ಪ್ರಮೋಷನ್? ಕಷ್ಟಪಡುವವರಿಗೆ ಸಿಗುತ್ತೆ. ಯಾರಿಗೆ ಸಿಗುತ್ತೆ ಪ್ರಮೋಷನ್? ಪ್ರಯಾಸ ಪಡುವವರಿಗೆ ಸಿಗುತ್ತೆ. ಯಾವಾಗ ನೋಡಿದ್ರು ಮಲಗುವವರಿಗೆ ಪ್ರಮೋಷನ್ ಸಿಗೋದಿಲ್ಲ, ಮೈಗಳರಿಗೆ ಪ್ರಮೋಷನ್ ಸಿಗೋದಿಲ್ಲ. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, 5 ತಲಾಂತುಳ್ಳವನಿಗೆ ಭಲೇ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಎಂದು ಯಜಮಾನನಿಂದ ಹೇಳಿಸಿಕೊಳ್ಳಲು ಕಾರಣ ಗೊತ್ತಾ? 5 ತಲಾಂತುಳ್ಳವನು ತನ್ನ ಜೀವಿತದಲ್ಲಿ ಅಭಿವೃದ್ಧಿಯನ್ನು ತೋರಿಸಿದ. 5 ತಲಾಂತುಗಳನ್ನು 2 ಪಟ್ಟು ಮಾಡಿದ. 2 ತಲಾಂತುಳ್ಳವನ್ನು ಕೂಡ 2 ಪಟ್ಟು ಮಾಡಿದ. ಮತ್ತೆ ಹೇಳ್ತೇನೆ ಕೇಳಿ, ನಿಮ್ಮ ಸಂಬಳ 10,000 ಇದ್ರೆ ಸಾಕಾಗೋದಿಲ್ಲ, 20,000 ಇದ್ರೆ ಸಾಕಾಗಲ್ಲ. ಈಗ ತಾನೇ ಹೇಳಿದ ಹಾಗೆ ಮಕ್ಕಳ ವಯಸ್ಸು ಬೆಳೆಯುತ್ತಾ ಇದೆ. ಅವರಿಗೆ ಓದಿಸಬೇಕಾದ ಜವಾಬ್ದಾರಿಕೆ ನಿಮ್ಮ ಮೇಲಿದೆ. ಫೀಸ್ಗಳು ಹೆಚ್ಚಾಗ್ತಿವೆ. ನಮ್ಮ ಸುತ್ತಲೂ ಇರುವ ವಾತಾವರಣಗಳಲ್ಲಿ ಬದಲಾವಣೆ ಬರ್ತಿವೆ. ಎಲ್ಲವೂ ಜಾಸ್ತಿ ಆಗ್ತಿದೆ. ರೇಟ್ಗಳೆಲ್ಲ ಹೆಚ್ಚಾಗ್ತಿವೆ. ನೀವು ಮಾತ್ರ ಮೈಗಳರಾಗಿ, ನೀವು ಮಾತ್ರ ಸೋಮಾರಿಗಳಾಗಿ ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿ ನಿಮ್ಮನ್ನು ನೋಡುವಾಗ ಒಬ್ಬ ಸೋಮಾರಿಯನ್ನೇ ನೋಡ್ತಿದ್ದಾರೆ ಹೊರತು ಸಾಮರ್ಥ್ಯವುಳ್ಳ ವ್ಯಕ್ತಿಯನ್ನು ನಿಮ್ಮಲ್ಲಿ ನೋಡ್ಲಿಕ್ಕೆ ಆಗ್ತಿಲ್ಲ. ಹಾಗಿದ್ದಲ್ಲಿ ಸಂಬಳ ಹೇಗೆ ಹೆಚ್ಚು ಮಾಡ್ತಾನೆ? ಹೇಗೆ ಕೊಡ್ತಾನೆ ನಿಮಗೆ ಪ್ರಮೋಷನ್? ದೇವರು ನಿಮ್ಮ ಸಂಗಡ ಇರುವುದಾದ್ರೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ಇತರರಿಗಿಂತಲೂ ಹೆಚ್ಚಾಗಿ ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ಯಾಕೆಂದ್ರೆ ಸಾಧಾರಣವಾಗಿ ಸಾಮಾನ್ಯರು ಮಾಡೋದೇನೆಂದ್ರೆ ಯಾರಾದರೂ ನೋಡ್ತಿದ್ದಾರೇನೋ ಎಂಬ ಭಯದಿಂದ ಕೆಲಸ ಮಾಡ್ತಾರೆ. ನೋಡಿದಾಗಲೇ ಕೆಲಸ ಮಾಡ್ತಾರೆ. ಯಜಮಾನ ಬರ್ತಿದ್ದಾನೆ, ಬಾಸ್ ಬರ್ತಿದ್ದಾನೆ ಎಂದು ತಕ್ಷಣ ಓಡಿ ಹೋಗಿ ಸಿಸ್ಟಮ್ ಮುಂದೆ ಕುಂತು ಕೆಲಸ ಮಾಡ್ತಾರೆ. ಬಾಸ್ ಹೊರಟೋದ ನಂತರ ಆರಾಮಾಗಿ ಕಾಲಕ್ಷೇಪ ಮಾಡ್ತಾರೆ. ಆ ಬಾಸ್ ಎಷ್ಟೊತ್ತಿರ್ತಾನೆ? ಆ ರೀತಿ ಬಾಸ್ ಇರುವಾಗಲೇ ಕೆಲಸ ಮಾಡ್ತಾರೆ. ಆದರೆ ಯಾರಿಗೆ ದೇವರೇ ಬಾಸ್ ಆಗಿರುತ್ತಾರೋ ಅಂಥವರು 8 ಗಂಟೆಗಳವರೆಗೂ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಯಾಕೆಂದರೆ ಈ ಬಾಸ್ ಯಾವಾಗ್ಲೂ ನೋಡುತ್ತಾನೆ, ಯಾವಾಗ್ಲೂ ಇರುತ್ತಾನೆ ಎಂಬ ಧ್ಯಾಸ ಉಳ್ಳವರಾಗಿ ಪ್ರಯಾಸ ಪಡುತ್ತಾರೆ. ಹಾಗೆ ಪ್ರಯಾಸ ಪಡುವವನಾಗಿದ್ದ ಯೋಸೇಫನು ಪ್ರತಿಫಲವಾಗಿ ಪತಿಫರನ ಮನೆಯಲ್ಲಿ ಕೂಲಿಯಾಳಾಗಿ ಹೋಗಿರುತ್ತಾನೆ. ಆದ್ರೆ ಕೂಲಿಯಾಳಾಗಿ ಉಳ್ಕೊಳ್ಳಲಿಲ್ಲ, ಕೆಲಸಗಾರನಾಗಿಯೇ ಅವನು ಉಳ್ಕೊಳ್ಳಲಿಲ್ಲ ಪ್ರಿಯರೇ. ಅವನು ಕಷ್ಟಪಟ್ಟವನಾಗಿದ್ದ, ಪ್ರಯಾಸ ಪಟ್ಟವನಾಗಿದ್ದ, ಜವಾಬ್ದಾರಿಕೆಗಳನ್ನು ಸ್ವೀಕರಿಸಿದವನಾಗಿದ್ದ. ಬೆಳಗಿನ ಜಾವದಲ್ಲಿಯೇ ಎದ್ದು ಯಜಮಾನನಿಂದ ಮೆಚ್ಚುಗೆಯನ್ನು ಹೊಂದುತ್ತಾನೆ ತನ್ನ ನಂಬಿಗಸ್ತಿಕೆಯಿಂದ. ಕೊನೆಗೆ ಏನಾದ? ದೇಶವನ್ನೇ ಪರಿಪಾಲಿಸುವಂತಹ ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಸೇರಿದ. ಕಲಿತುಕೊಂಡ. ಏನನ್ನು ಕಲಿತುಕೊಂಡ? ದರ್ಶನಗಳ ಅರ್ಥವನ್ನು ಹೇಳುವುದನ್ನು ಕಲಿತುಕೊಂಡ. ಹೇಗೆ ಸಾಧ್ಯವಾಯಿತು? ದೇವರ ಸಂಗಡ ಇರುವುದರಿಂದ ಮತ್ತು ದೇವರು ಅವನ ಸಂಗಡ ಇರುವುದರಿಂದ ಸಾಧ್ಯವಾಯಿತು. ಪ್ರಿಯ ಸಹೋದರರೇ, ಕಲಿತುಕೊಳ್ಳಿರಿ. ನೀವು ಜವಾಬ್ದಾರಿಕೆ ವಹಿಸಬೇಕಾದರೆ ಕಲಿತುಕೊಳ್ಳಬೇಕು. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಸನ್ನಿಧಿಯಲ್ಲಿ ನಾವು ಕೂಡಿ ಬರುವ ಪ್ರತಿ ಸಾರಿ ಅವುಗಳನ್ನು ಸರಿಪಡಿಸುವವರಾಗಿದ್ದೀರಿ. ವಾಕ್ಯಾನುಸಾರವಾಗಿ ಜೀವಿಸಲು ನಮ್ಮನ್ನು ಸಿದ್ಧಗೊಳಿಸುತ್ತಾ ಇದ್ದೀರಿ. ಬಿತ್ತಲ್ಪಟ್ಟ ಈ ವಾಕ್ಯ ಫಲಿಸುವಂತೆ ಮಾಡಿ ಫಲಭರಿತವಾದ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನೆಪ ಹೇಳುವವನು ಏನನ್ನು ಸಾಧಿಸಲಾರನು, ಸಾಧಿಸುವಂಥವನು ಎಂದಿಗೂ ಯಾವ ನೆಪವನ್ನು ಹೇಳುವುದಿಲ್ಲ. ಕೆಲಸಕ್ಕೆ ಬರುವವನೇ ಕೆಲಸ ಮಾಡುತ್ತಾನೆ, ಕೆಲಸ ಮಾಡುವವನೇ ಕೆಲಸಕ್ಕೆ ಬರುತ್ತಾನೆ, ಉನ್ನತಕ್ಕೆ ಬರುತ್ತಾನೆ. ಹಾಗೆ ಕೆಲಸ ಮಾಡುವಂತಹ, ಕಷ್ಟಪಟ್ಟು ಕೆಲಸ ಮಾಡುವ ಮನಸ್ಸು ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.